ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಏನಪ್ಪ ಇವತ್ತು ಏನು ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ, ಯಾವ ಪ್ರಾಡಕ್ಟ್ನ ನಿಮಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ, ಇವತ್ತು ಏರ್ ಫಾಲ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏರ್ ಫಾಲ್ ಏನೇನಕ್ಕಾಗತ್ತೆ, ಯಾವ ಥರ ನಾವು ಅದನ್ನು ಕೇರ್ ಮಾಡಬೇಕು, ಏರ್ ಫಾಲ್ ಕಂಟ್ರೋಲ್ಗೆ ನಾವು ಏನು ಅಪ್ಲೈ ಮಾಡಿಕೊಂಡ್ರೆ ಏನು ಕಂಟ್ರೋಲ್ ಬರುತ್ತೆ. ಮತ್ತು ತುಂಬ ಜನ ಕೇಳ್ತಾ ಇದ್ರಿ, ನನಗೆ ರೆಗ್ಯುಲರ್ ಆಗಿ ಶಾಪ್ ವಿಸಿಟ್ ಮಾಡೋರು ಮತ್ತು ನನಗೆ ತುಂಬ ಕ್ಲೋಸ್ ಇರೋರು ಫ್ರೆಂಡ್ಸು ಎಲ್ಲ ನನಗೆ ಕೇಳ್ತಾ ಇದ್ರಿ, ಏನು ಹಾಕಬೇಕು ನನಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ, ಏನು ರೆಮಿಡಿ ಇದೆ ಅಂತ ಅಂದ್ಬಿಟ್ಟು. ಏನಪ್ಪ ಅಂತ ಅಂದರೆ ನಾವು ಹೇರ್ ಫಾಲ್ ಏನಕ್ಕಾಗುತ್ತೆ, ಫಸ್ಟ್ನ ನಾವು ಅದನ್ನು ಐಡೆಂಟಿಫೈ ಮಾಡ್ಕೊಬೇಕು. ನಮ್ಮ ಡೈಲಿ ರೊಟೀನಲ್ಲಿ ನಾವು ಏನೇನು ಯೂಸ್ ಮಾಡ್ತಾ ಇರ್ತೀವಿ ಅದರಿಂದ ನಮಗೇನು ಹೇರ್ಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋದನ್ನ ಫಸ್ಟು ನಾವು ತಿಳ್ಕೊಬೇಕು. ನಾವು ಅದನ್ನು ತಿಳ್ಕೊಂಡ್ಮೇಲೆ ಏನಾಗೋದು ಅಂತಂದರೆ, ನಾವು ಏನು ಅಪ್ಲೈ ಮಾಡಬೇಕು, ಏನು ಅಪ್ಲೈ ಮಾಡ್ಕೊಬೇಕು ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ. ಫಸ್ಟ್ ನಾವು ಅದನ್ನು ತಿಳ್ಕೊಳ್ದೇ ನಾವು ಸುಮ್ಮನೆ ಏನೇನೋ ಟ್ರೈ ಮಾಡೋದು, ಏನೇನೋ ಹಚ್ಚೋದು, ಆಯಿಲ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳೋದು, ಏನು ಆಯಿಲ್ಸ್ ಹಾಕಿದ್ರೂ ಯಾವುದೇ ಥರ ಏನೂ ಬೆನಿಫಿಟ್ಸ್ ಆಗೋದಿಲ್ಲ. ಫಸ್ಟು ನಾವು ನಮ್ಮದು ಡೈಲಿ ರೊಟೀನ್ಸಲ್ಲಿ ನಾವು ಏನು ತೊಗೋತಾ ಇದ್ದೀವಿ ಮತ್ತು ಏನು ಅಪ್ಲೈ ಮಾಡ್ಕೋತಾ ಇದ್ದೀವಿ ಹೇರ್ಗೆ, ಅವೆಲ್ಲನೂ ನಾವು ತಿಳ್ಕೊಂಡ್ರೆ ನಮಗೆ ನೆಕ್ಸ್ಟು ನಾವೇನು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೋದು. ಮತ್ತು ಏನಪ್ಪ ಏರ್ ಫಾಲ್ ಕಂಟ್ರೋಲ್ಗೆ ಏನು ಮಾಡೋದು, ನನಗೆ ಯಾವ ಶಾಂಪು ಯೂಸ್ ಮಾಡ್ಬೋದು, ಯಾವ ಹೇರ್ ಆಯಿಲ್ ಯೂಸ್ ಮಾಡ್ಬೋದು, ಯಾವ ಥರ ನಾನು ರೊಟೀನ್ ಮಾಡೋದು, ನನ್ನ ಕೇರ್ ಮಾಡೋದು ಅನ್ನೋದ್ರ ಬಗ್ಗೆ ನೀವು ಕೇಳೋದೇ ಆದರೆ, ನಾನು ನಿಮಗೆ ಫಸ್ಟು ಸಜೆಷನ್ ಮಾಡೋದೆ ಶಾಂಪೂನಲ್ಲಿ ಸಬಾಮೆಡ್ ಆ್ಯಂಟಿ ಹೇರ್ ಫಾಲ್ ಶಾಂಪೂ ಅಂತ ಅಂದ್ಬಿಟ್ಟು. ಇದು ನಿಮಗೆ ಮಾರ್ಕೆಟಲ್ಲಿ, ಆನ್ಲೈನಲ್ಲಿ, ನಿಮಗೆ ಅಮೆಝಾನ್, ನಾಯ್ಕ ಎಲ್ಲ ಥರ ಆ್ಯಪ್ಗಳಲ್ಲೂ ಕೂಡ ಇದು ನಿಮಗೆ ಸಿಗುತ್ತೆ. ಸಿಗದೇ ಇರೋ ಥರ ಏನಿಲ್ಲ. ಇದೇನಪ್ಪ ಅಂದರೆ 200 ml ಕ್ವಾಂಟಿಟಿನಲ್ಲಿ ಕೊಟ್ಟಿರ್ತಾರೆ. ಸೊ ಅಮೌಂಟ್ ಬಂದು ಸ್ವಲ್ಪ ಒಂದು 400 ಸಮಥಿಂಗ್, 465 ಏನೋ ಇರ್ಬೋದು ಇದು. ಬಟ್ ಏನಪ್ಪ ಅಂತಂದರೆ, ನಮಗೆ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅನ್ನೋರಿಗೆ ಒಂದು 15 days to 20 days ಬರುತ್ತೆ. ಈಗ ನಾವು ಯಾವುದಾದೋ ಪ್ರಾಡಕ್ಟ್ಗೆ ಹಾಕಿ ನಾವು ಅಮೌಂಟ್ನ ವೇಸ್ಟ್ ಮಾಡ್ಕೊತೀವಿ ಅನ್ನೋದ್ರ ಬದಲು ಈ ಥರ ಗುಡ್ ಪ್ರಾಡಕ್ಟ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಹೇರ್ ಫಾಲ್ನ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ನಮಗೆ ತಾನೇ ವರ್ತ್ ಆಗೋದು. ಇದು ಬಂದು ನಿಮಗೆ 14 days ಇಲ್ಲ 15 days ನೀವು ಒಂದು ಬಾಟಲ್ ಖಾಲಿ ಮಾಡಿದಾಗಲೇ 1 ಯೂಸ್ ಅಲ್ಲ 2 ಯೂಸಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಮತ್ತು ಇದೇ ಥರ ನಿಮಗೆ ತುಂಬ ಹೇರಲ್ಲಿ ಡ್ರೈನೆಸ್ ಇತ್ತು ಅಂತ ಅಂದರೆ, ಡ್ರೈನೆಸ್ಗೂ ಕೂಡ ಇದೇ ಬ್ರ್ಯಾಂಡ್ದು ನಾನು ನಿಮಗೆ ಸ್ಕ್ರೀನಲ್ಲಿ ಹಾಕ್ತಾ ಇದ್ದೀನಿ ನೋಡಿ, ಅದನ್ನು ನೀವು ತೊಗೊಳ್ಬೋದು. ಅದನ್ನು ಕೂಡ ಸಬಾಮೆಡ್ ಬ್ರ್ಯಾಂಡ್ದೇ. ಅದು ನೀವು ತುಂಬ ಡ್ರೈನೆಸ್ ಇದೆ ಅನ್ನೋರು ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಡ್ಯಾಂಡ್ರಫ್, ಈ ಡ್ಯಾಂಡ್ರಫ್ ಅನ್ನೋದು ಎಲ್ಲರಿಗೂ ಸಮಸ್ಯೆ ಇವಾಗ. ಯಾಕಂದರೆ ತುಂಬ ನೀರಿನಲ್ಲಿ ವ್ಯತ್ಯಾಸ ಆಗಿರುತ್ತೆ, ಮತ್ತು ನಮ್ಮದು ಸ್ಕ್ಯಾಲ್ಫಲ್ ಫಂಗಲ್ ಏನಾದರೂ ಆಗಿದ್ರೂ ಕೂಡ ನಮಗೆ ಡ್ಯಾಂಡ್ರಫ್ ಅನ್ನೋದು ತಲೆಯಲ್ಲಿ ಇರುತ್ತೆ. ಸೊ ಆ ಥರದಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದರೆ, ಅದನ್ನು ನೀವು ರೆಗ್ಯುಲರಾಗಿ 14 daysನ ನೀವು ಯೂಸ್ ಮಾಡೋದ್ರಿಂದ ಅದು ಬಂದು ನಿಮಗೆ ಡ್ಯಾಂಡ್ರಫು ಕೂಡ ಕಮ್ಮಿ ಆಗುತ್ತೆ. ಎಷ್ಟೊಂದು ಸಿಗ್ಬೋದು ನಿಮಗೆ ಡ್ಯಾಂಡ್ರಫ್ದು ಶಾಂಪೂಸ್ಗಳು. ಬಟ್ ಬೆಟರಲ್ಲಿ ಬೆಟರ್ ಅನ್ನೋದು ಇದನ್ನು ಸಬಾಮೆಡ್ನ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ, ಇದರಲ್ಲಿ pH ಲೆವೆಲ್ ಬಂದು 5.5 ಇದೆ. ಈಗ ನೀವು ಡ್ಯಾಂಡ್ರಫ್ ಶಾಂಪೂನೇ ತೊಗೋಬೋದು, ಇಲ್ಲ ಆ್ಯಂಟಿ ಏರ್ ಲಾಸ್ದು ಶಾಂಪು ತೊಗೋಬೋದು, ಇಲ್ಲ ನಿಮಗೆ ಡ್ರೈನೆಸ್ಗಾದರೂ ನೀವು ಶಾಂಪು ತೊಗೋಬೋದು. ಈ ಎಲ್ಲ ಶಾಂಪೂಸ್ಗಳಲ್ಲೂ ನಿಮಗೆ pH ಲೆವೆಲ್ ಅನ್ನೋದು 5.5 ಅನ್ನೋದಿದೆ. ಮತ್ತು ಸ್ಕ್ಯಾಲ್ಫ್ಗೆ ಏನು ಪ್ರೋಟೀನ್ ಬೇಕು, ಯಾವ ಥರ ಇಂಗ್ರೀಡಿಯೆಂಟ್ಸ್ ಬೇಕು, ಎಲ್ಲ ಥರದ್ದು ಕೂಡ ಇದರಲ್ಲಿ ನ್ಯಾಚುರಲ್ ಆಗಿ ಸಿಗುತ್ತೆ. ಇದು ಬ್ರ್ಯಾಂಡ್ ಬಂದು ಬರೀ ಮಕ್ಕಳಿಗೆ ಸಬಾಮೆಡ್ ಅಷ್ಟೇ ಅಲ್ಲ, ಮಕ್ಕಳದಕ್ಕೆ ಬರುತ್ತೆ. ಮಕ್ಕಳದು ಕೂಡ ತುಂಬ ಚೆನ್ನಾಗಿದೆ ಪ್ರಾಡಕ್ಟಲ್ ವೈಸ್, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಮಕ್ಕಳದು ಬರುತ್ತೆ ಸಬಾಮೆಡ್ ಶಾಂಪು, ಕನ್ಫ್ಯೂಸ್ ಆಗಬೇಡಿ. ಮತ್ತು ದೊಡ್ಡವ್ರದ್ದು ಕೂಡ ಬರುತ್ತೆ ಆ್ಯಂಟಿ ಹೇರ್ ಫಾಲ್ ಅಂತ ಅಂದ್ಬಿಟ್ಟು. ಇದರಲ್ಲಿ 3 ಥರದಕ್ಕೂ ಕೊಟ್ಟಿದ್ದಾರೆ. ಹೇರ್ ಲಾಸ್ಗೆ, ಹೇರ್ ಸ್ಮೂತ್ನಿಂಗಿಗೆ, ಸ್ಮೂತ್ ಮೀನ್ಸ್ ಅದು ಡ್ರೈ ಇರುತ್ತಲ್ಲ ಅದನ್ನು ಸ್ಮೂತ್ ಮಾಡೋದಕ್ಕೋಸ್ಕರ, ಮತ್ತು ಡ್ಯಾಂಡ್ರಫು ರೆಗ್ಯುಲರಾಗಿ ಹೇರ್ಗೆ ನಮ್ಗೆ ಏನೇನು ಸಮಸ್ಯೆ ಬರುತ್ತೆ, ಸೊ ಆ ಥರದಕ್ಕೆಲ್ಲನೂ ನಮಗೆ ಸಬಾಮೆಡಲ್ಲಿ ಒಂದು ಸೊಲ್ಯೂಷನ್ಸ್ ಅನ್ನೋದು ಇದ್ದೇ ಇದೆ. ಇನ್ನು ನೆಕ್ಸ್ಟು, ಈಗ ನಾವೇನು ಮಾಡ್ತೀವಿ, ರೆಗ್ಯುಲರಾಗಿ ಡ್ಯಾಂಡ್ರಫ್ ಇತ್ತು ಅಂದರೆ ಮೆಂತ್ಯ ಹಾಕ್ಕೋತೀವಿ ತಲೆಗೆ. ಅದು ಬಿಟ್ಟರೆ ಮೊಸರು ಹಾಕ್ತಾರೆ.
ಅದ್ರ ಜೊತೆಗೆ ನೀವೇನಾದರೂ ಅದು ನನಗೆ ಅದರಲ್ಲೇ ಇದಾಗ್ತಿದೆ ಅನ್ನೋರು ಅದನ್ನು ನೀವು ಅದ್ರ ಜೊತೆಗೆ ನೀವು ಆ್ಯಂಟಿ ಡ್ಯಾಂಡ್ರಫ್ದು ಶಾಂಪೂನು ಯೂಸ್ ಮಾಡೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ. ನೀವು ಇದನ್ನು ತುಂಬ ಹೇರ್ ಫಾಲ್ ಇರೋರು ಒಂದು ಸತಿ ಟ್ರೈ ಮಾಡಿ ನೋಡಿ, ಆಮೇಲೆ ರಿಸಲ್ಟ್ನ ಹೇಳಿ. ನಾನು ಸುಮ್ಮನೆ ಪ್ರಾಡಕ್ಟ್ನ ತೊಗೊಂಡು ಬಂದು ನಿಮಗೆ ತೋರಿಸಿ ಇದನ್ನು ಪ್ರಮೋಷನ್ ಮಾಡೋ ಉದ್ದೇಶ ನನಗಿಲ್ಲ. ಬಟ್ ಏನಪ್ಪ ಅಂದರೆ ನಾನು ಕೂಡ ಯೂಸ್ ಮಾಡಿ ನನಗೂ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಸೊ ಹಂಗಾಗಿ ನಾನು ಇದನ್ನು ಯೂಸ್ ಮಾಡಿ ನನಗೆ ರಿಸಲ್ಟ್ ಬಂದಿದ್ದರೆ ಮಾತ್ರ ನಾನು ಇದನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ನಾನು ಇದೊಂದೇ ಅಂತಲ್ಲ, ನಿಮಗೆ ಓದ್ ವಿಡಿಯೋದಲ್ಲೂ ನೀವು ನೋಡಿರ್ತೀರ ಸನ್ಸ್ಕ್ರೀನ್ ಲೋಷನ್ನು ಮತ್ತು ನಿಮಗೆ ಒಂದು ಅಂಡರ್ ಆರ್ಮ್ಸ್ ರೋಲನ್ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಟ್ಟೆ. ಅದನ್ನು ಕೂಡ ಅಷ್ಟೇ, ನಾನು ಅದನ್ನು ಯೂಸ್ ಮಾಡಿ ನನಗೆ ರಿಸಲ್ಟ್ ಚೆನ್ನಾಗಿ ಬಂತು ಅಂದರೆ ಮಾತ್ರ ನಿಮಗೆ ನಾನು ಅದನ್ನು ತೊಗೊಂಡು ಬಂದು ನಿಮಗೆ ನಾನು ತೋರಿಸ್ತೀನಿ. ಹಂಗೆ ಅಂದ್ಬಿಟ್ಟು ಯಾವುದಾದ್ದು ಸಿಗುತ್ತೆ, ಎಷ್ಟೊಂದು ಪ್ರಾಡಕ್ಟ್ಗಳಿದ್ದಾವೆ, ಅದು ಅವ್ರವ್ರಿಗೆ ಸಿಕ್ಕಿರೋ ರಿಸಲ್ಟು ನಿಮಗೆ ಸಿಗುತ್ತಾ? ಆ ಥರ ಏನೂ ಇಲ್ಲ. ಯಾಕಂತಂದರೆ ಯಾವುದು ಬೆಸ್ಟ್ ಇರುತ್ತೆ ಅದನ್ನು ನೋಡಿ ನಾವು ಐಡೆಂಟಿಫೈ ಮಾಡಿಕೊಂಡು ತಿಳ್ಕೊಂಡು ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಾವು ಅದನ್ನು ತೊಗೊಳೋದಕ್ಕಾಗದೇ ಇರ್ಬೋದು. ಸೊ ಹಂಗಾಗಿ ನಾನು ನಿಮ್ಮ ಮುಂದೆ ಇದನ್ನು ತೊಗೊಂಡು ಬಂದು ಇಡ್ತಾಯಿದ್ದೀನಿ. ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹೌದು, ದೀಪ್ತಿ ಹೇಳಿದ್ದು ಕರೆಕ್ಟು, ಇದು ನಿಮಗೆ ಯೂಸ್ ಆಯಿತು ಅಂತ ನೀವು ತಿಳ್ಕೊತೀರಾ. ನೀವು ಅದನ್ನು ಯೂಸ್ ಮಾಡಿ ನೋಡಿ. ಇನ್ನು ನೆಕ್ಸ್ಟು ಕಮಿಂಗ್ಸ್ ವೀಡಿಯೋಸಲ್ಲಿ ನಾನು ನಿಮಗೆ ಹೇರ್ ಗ್ರೋತ್ ಬಗ್ಗೆ ಏನೇನು ಯೂಸ್ ಮಾಡಬೇಕು, ಮತ್ತು ನಾನು ರೋಸ್ಮೆರೀಸ್ದು ಕೆಲವೊಂದು ಸ್ಪ್ರೇಸು ಅದು ಇದು ಈಗ ರೆಗ್ಯುಲರಾಗಿ ಎಲ್ಲ ಯೂಸ್ ಮಾಡ್ತಿರ್ತಾರೆ, ಬಟ್ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು. ಮತ್ತು ಇನ್ನೊಂದಪ್ಪ ಏನಪ್ಪ ಸೊಲ್ಯೂಷನ್ನು ಏರ್ ಫಾಲ್ಗೆ ಅಂತಂದರೆ, ಜಾಸ್ತಿ ಏರ್ ಫಾಲ್ ಇರೋರು ದಯವಿಟ್ಟು ಹೇಳ್ತೀನಿ, ಹೇರ್ಗೆ ಆಯಿಲ್ ಹಾಕ್ಕೊಳೋದು, ಮಸಾಜ್ ಮಾಡ್ಕೊಳ್ಳೋದು ಅದನ್ನೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಇನ್ನೂ ಹೇರ್ ಫಾಲು ಜಾಸ್ತಿ ಆಗುತ್ತೆ ಹೊರತು ಹೇರ್ ಗ್ರೋತು ಆಗೋದಿಲ್ಲ. ನಿಮಗೆ ಏನಾಗುತ್ತೆ ಅಂದರೆ, ನೀವು ಸ್ಕ್ಯಾಲ್ಫಿಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗಿನ್ನೂ ಸ್ಕ್ಯಾಲ್ಫು ಲೂಸ್ ಆಗುತ್ತೆ, ಹೇರ್ ಫಾಲ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪ ಅವಾಯ್ಡ್ ಮಾಡಿ. ನಿಮ್ಗೆ ಹಾಕಲೇಬೇಡಿ ಅಂತ ನಾನು ಹೇಳಲ್ಲ, ಹಾಕಬೇಕಾ ಒಂದು 2 ಮಿನಿಟ್ಸ್ ಅಷ್ಟೇ. ನಾವು ಯಾವುದನ್ನೇ ಆಯಿಲ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಬೆಚ್ಚಗಿರೋ ಆಯಿಲ್ನ ಯೂಸ್ ಮಾಡಿದ್ರೆ ಬೆಟರ್ ಅಂತ ಅನ್ಕೋತೀನಿ. ಆದಷ್ಟು ಸ್ವಲ್ಪ ಹರಳೆಣ್ಣೆನ ಕಮ್ಮಿ ಯೂಸ್ ಮಾಡಿ. ಹರಳೆಣ್ಣೆ ತಂಪು, ನಮ್ಮ ಇದಕ್ಕೆ ತುಂಬ ಒಳ್ಳೆಯದು. ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಟ್ ಏನಂದರೆ, ನಾವು ಯಾವುದೇ ಆಯಿಲ್ನ ಹಚ್ಚಿದ್ರೂ ಸ್ವಲ್ಪ ಬೆಚ್ಚಗೆ ಮಾಡಿ ನಮ್ಮ ಸ್ಕ್ಯಾಲ್ಫ್ಗೆ ನಾವು ಮಸಾಜ್ ಮಾಡೋದ್ರಿಂದನೂ ಹೇರ್ ಗ್ರೋತು ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ನಮಗೆ ಸ್ಕ್ಯಾಲ್ಫು ಸ್ಟ್ರಾಂಗ್ ಆಗುತ್ತೆ, ನಮಗೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಈಗ ಏನಾಗ್ಬಿಟ್ಟಿದೆ ಅಂತಂದರೆ, ಬ್ಯುಸಿ ಇರೋ ಒಂದು ವಾತಾವರಣದಲ್ಲಿ ನಮಗೆ ಸ್ಕ್ಯಾಲ್ಫಿಗೆಲ್ಲ ಬಿಸಿ ಮಾಡಿ ಎಣ್ಣೆ ಹಾಕಿ ಆ ಥರದ್ದೆಲ್ಲ ನಾವು ಕೇರ್ ಮಾಡ್ಕೊಳ್ಳೋಕ್ಕೆ ಇವಾಗ ಆಗಲ್ಲ. ಏನು ಮಾಡಿಬಿಡ್ತಾರೆ, ಡೈರೆಕ್ಟಾಗಿ ಇನ್ಸ್ಟೆಂಟಾಗಿ ನಮಗೆ ಕೊಬ್ಬರಿ ಎಣ್ಣೆ ಸಿಗುತ್ತಾ, ಹರಳೆಣ್ಣೆ ಸಿಗುತ್ತಾ, ಅದನ್ನು ಹಾಕ್ಬಿಟ್ಟೋದು ಮಸಾಜ್ ಮಾಡ್ಕೊಂಬಿಟ್ಟು ಅಯ್ಯೋ ಏರ್ ಫಾಲ್ ಆಗೋಯ್ತು ಅನ್ನೋದು. ಅದನ್ನು ಬಿಟ್ಟು ಒಂದು ಸತಿ ನಿಮಗೆ ನಾನು ಕೇರ್ ತೊಗೊಬೇಕು, ಸೆಲ್ಫ್ ನಾನು ತೊಗೊಬೇಕು ಅಂತ ಕೇರ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಅದು 100% ರಿಸಲ್ಟ್ ಬಂದೇ ಬರುತ್ತೆ. ನೀವು ಯಾವುದೇ ಆಯಿಲ್ಸ್ನ ಯೂಸ್ ಮಾಡ್ತೀರಾ, ನಿಮ್ಮ ಹೇರ್ಗೆ ಅದು ಅಡ್ಜಸ್ಟ್ ಆಗಿದೆ ಅಂತಂದರೆ ಮಾತ್ರ ಯೂಸ್ ಮಾಡಿ. ಇವರು ಹೇಳ್ತಾರೆ ಅಂತ ಅದು ಇದು ತೊಗೊಂಡು ಆಯಿಲ್ಸ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಹೇಳ್ದನಲ್ಲ, ಸ್ವಲ್ಪ ಬೆಚ್ಚಗೆ ಮಾಡಿ ಸ್ಕ್ಯಾಲ್ಫ್ಗೆ ಹಾಕ್ಕೊಂಡು 2 ಮಿನಿಟ್ಸು ನೀವು ಅದನ್ನು ಮಸಾಜ್ ಮಾಡಿ. ಮತ್ತು ಏನಂದರೆ, ತುಂಬ ತಲೆಯಲ್ಲಿ ಎಣ್ಣೆನ 2 ಡೇಸ್ 3 ಡೇಸ್ ಆ ಥರ ಎಲ್ಲ ಬಿಡೋಕ್ಕೆ ಹೋಗಬೇಡಿ. ನೈಟು ನೀವು ಆಯಿಲ್ ಹಾಕಿ ಮಸಾಜ್ ಮಾಡ್ತೀರಾ ಅಂತ ಅಂದರೆ ಮಾರ್ನಿಂಗು ನೀವು ಶಾಂಪೂನಲ್ಲಿ ಕ್ಲೀನ್ ಮಾಡ್ಕೊಬೇಕು. ಇಲ್ಲ ಅಂದರೆ ಅದು ಆ್ಯಂಟಿ ಫಂಗಲ್ ಆಗಿ ಟರ್ನ್ ಆಗಿ ಇನ್ನೂ ಇಚ್ಚಿಂಗು ಡ್ಯಾಂಡ್ರಫು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆಯಿಲ್ ಇದ್ದಷ್ಟು ನಮ್ಮ ತಲೆಯಲ್ಲಿ ಈ ಥರ ಪ್ರಾಬ್ಲಮ್ ಇರೋರಿಗೆ ಹೇಳ್ತಾ ಇರೋದು ನಾನು. ತುಂಬ ಚೆನ್ನಾಗಿದೆ, ನನಗೇನು ಪ್ರಾಬ್ಲಮ್ ಇಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇಲ್ಲ. ಯಾರಿಗೆ ಏರ್ ಫಾಲ್ ಆಗ್ತಾಯಿದೆ, ಇಚ್ಚಿಂಗ್ ಇದೆ, ಡ್ಯಾಂಡ್ರಫ್ ಇದೆ ಅಂಥವರು ರಾತ್ರಿ ನೀವು ಆಯಿಲ್ ಹಾಕಿ ಮಸಾಜ್ ಮಾಡಿದ್ರೆ ನೀವು ಮಾರ್ನಿಂಗು ಅದನ್ನು ಹೇರ್ ವಾಶ್ನ ಮಾಡ್ಕೊಳ್ಳೋದು ತುಂಬ ಬೆಟರ್ ಅಂತ ಹೇಳ್ತೀನಿ. ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ, ತುಂಬ ಏರ್ ಫಾಲ್ ಆಯ್ತಾ ಇರೋರಿಗೂ ಕಂಟ್ರೋಲಾಗಿ ಎಷ್ಟೋ ಜನಕ್ಕೆ ರಿಸಲ್ಟು ಇದರಲ್ಲಿ ಬಂದಿದೆ. ಸೊ ಅದು ರಿವ್ಯೂ ನಾನು ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ನಾನು ಕೂಡ ಪರ್ಸ್ನಲಿ ಇದನ್ನು ಯೂಸ್ ಮಾಡಿ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ಸಿದ ಮೇಲೆ ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿರೋದು. ಇದರಲ್ಲೇ ನಿಮಗೆ ಆಗಲೇ ಹೇಳ್ದಂಗೆ ನಿಮಗೆ ಯಾವ್ಯಾವುದಕ್ಕೆ ಬೇಕು, ಡ್ಯಾಂಡ್ರಫಿಗೆ ಬೇಕು ಅಂದರೆ ಸಪ್ರೇಟಾಗಿ ಡ್ಯಾಂಡ್ರಫ್ ಮಾತ್ರ ಇದೆ. ನಂಗೆ ಡ್ಯಾಂಡ್ರಫ್ ಇದೆ, ಏರ್ ಫಾಲ್ ಏನೋ ಆಗ್ತಾ
ಇಲ್ಲ ಅಂತ ಅನ್ನೋರು ಡ್ಯಾಂಡ್ರಫ್ ಶಾಂಪು ಯೂಸ್ ಮಾಡ್ಕೊಬೋದು. ಇಲ್ಲ ನಂಗೆ ತುಂಬ ಎಕ್ಸ್ಟ್ರೀಮ್ ಸ್ಕ್ಯಾಲ್ಫ್ ಎಲ್ಲ ಡ್ರೈ, ನನಗೆ ಯಾವಾಗಲೂ ಡ್ರೈ ಇದೆಲ್ಲ ಉದುರ್ತಾ ಇರುತ್ತೆ, ಡ್ರೈ ಆಗಿದೆ ಅಂತ ಅನ್ನೋರಿಗೆ ಆ್ಯಂಟಿ ಡ್ರೈನೆಸ್ದು ಒಂದು ಶಾಂಪೂ ಸಿಗುತ್ತೆ ಇದರಲ್ಲೇ. ಮತ್ತು ತುಂಬ ಏರ್ ಫಾಲ್ ಆಗ್ತಾ ಇದೆ ಅಂತ ಅನ್ನೋರಿಗೆ ಆ್ಯಂಟಿ ಹೇರ್ ಲಾಸು ಶಾಂಪೂನು ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ. ನೋಡಿ ಇದನ್ನು ಆದಷ್ಟು ಒನ್ ಡೇ ನೀವು ಆಯಿಲ್ ಅಪ್ಲೈ ಮಾಡಿ ಮಾರ್ನಿಂಗಿಗೆ ನೀವು ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಏರ್ ಫಾಲ್ ಕಂಟ್ರೋಲ್ ನಿಜವಾಗ್ಲೂ ಕಮ್ಮಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡಿರೋದಕ್ಕೆ ನಾನು ಈ ಥರ 100% ನಿಮ್ಗೆ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಇಲ್ಲ ಅಂತಂದರೆ ನಾನು ಸಜೆಷನ್ ಮಾಡ್ತಾ ಇರಲಿಲ್ಲ. ಸೊ ನನಗೆ ಪರ್ಸ್ನಲಿ ತುಂಬ ಇದು ಇಷ್ಟ ಆಗಿದೆ ಮತ್ತು ರಿವ್ಯೂಸು ಕೂಡ ತುಂಬ ಚೆನ್ನಾಗಿದೆ. ಏರ್ ಫಾಲ್ ಇರೋರು ಖಂಡಿತವಾಗಿಯೂ ಇದನ್ನು ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಏನಪ್ಪ ಅಂದರೆ ನಮಗೆ ಮೈಂಡಿಗೆ ಪ್ರೆಷರ್ ಆದ್ರೂ ಕೂಡ ನಮಗೆ ಏರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ಮೆಡಿಟೇಷನ್ ಮಾಡಿ, ಸ್ವಲ್ಪ ಜಾಸ್ತಿ ನೀರನ್ನ ಕುಡೀರಿ. ನಮ್ಮ ಮೈಂಡು ಫ್ರೀಯಾಗಿದ್ದಷ್ಟು ನಮಗೆಲ್ಲ ಥರ ಬಾಡಿನಲ್ಲಿ ಚೆನ್ನಾಗಿ ಇದಾಗುತ್ತೆ, ಹೆಲ್ತ್ ವೈಸ್ ಚೆನ್ನಾಗಾಗುತ್ತೆ. ಇಲ್ಲ ಅಂತ ಅಂದರೆ ನಾವು ಪ್ರೆಷರ್ ತೊಗೋತಾ ಇದ್ದೀವಿ ಅಂತಂದರೆ ಎಲ್ಲ ಥರ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟೇ ನಾವು ಈ ಥರ ಸೊಲ್ಯೂಷನ್ಗಳನ್ನ ನೋಡಿಕೊಂಡ್ರೆ ಯಾವುದೇ ಥರ ಪ್ರಾಬ್ಲಮ್ಸ್ಗಳು ಆಗೋದಿಲ್ಲ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನಾನು ಈ ಥರ ವೀಡಿಯೋಸ್ಗಳನ್ನ ಮಾಡಬೇಕು ಅನ್ನೋ ಥರ ನನ್ನ ಮೈಂಡಲ್ಲಿ ಇರಲಿಲ್ಲ. ಆದರೂ ಏನಪ್ಪ ಅಂದರೆ ಏನೋ ಒಂದು ಸಣ್ಣ ಪ್ರಯತ್ನನ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊತೀನಿ. ಅಂಟಿಲ್ ದೆನ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಹೇರ್ ಗ್ರೋತ್ಗೋಸ್ಕರ ನಾವು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮತ್ತು ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ, ಆಯಿಲ್ನ ಆದಷ್ಟು ಏರ್ ಫಾಲ್ ಇರೋರು ಕಮ್ಮಿ ಯೂಸ್ ಮಾಡಿ. ಹಂಗೂ ಮಾಡಬೇಕು ಅಂತಂದರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹೇರ್ನ ಅಪ್ಲೈ ಮಾಡಿಕೊಂಡು ನಾಳೆಗೆ, ಈಗ ನಾವು ನೈಟ್ ಹಾಕ್ತಾಯಿದ್ದೀವಿ ಅಂದರೆ ಮಾರನೇ ದಿವಸಕ್ಕೆ ನೀವು ಹೇರ್ ವಾಶ್ನ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ತಪ್ಪು ಮಾಡೋದು ಅಂತಂದರೆ ಹೇರ್ಗೆ ಟವಲ್ ಕಟ್ಬಿಟ್ಟು ಟೈಟ್ ಮಾಡಿಬಿಟ್ಟು ಎಷ್ಟೋ ಹೊತ್ತಾದರೂ ಅದನ್ನು ತೆಗ್ದೇ ಇರಲ್ಲ. ಆ ಥರ ತಪ್ಪು ದಯವಿಟ್ಟು ಏರ್ ಫಾಲ್ ಇರೋರು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಟವಲ್ನ ಆ ಕಡೆ ಈ ಕಡೆ ತುದಿಲಿತ್ತಿ ಹೊತ್ತು ಒದರ್ತಾ ಇರ್ತಾರೆ. ನಮ್ಗೆ ಅವಾಗ ಏನಾಗುತ್ತೆ ಅಂದರೆ ರೂಟ್ಸ್ ಎಲ್ಲ ಲೂಸಾಗಿ ಅದು ಉದುರೋ ಚಾನ್ಸಸ್ಸು ಇರುತ್ತೆ. ದಯವಿಟ್ಟು ಅದನ್ನು ಕಂಟ್ರೋಲ್ ಮಾಡಿ. ನಿಮ್ಗೆ ಆ ಥರ ನ್ಯಾಚುರಲಾಗಿ ಒಣಗಬೇಕು ಅಂದರೆ ಬಿಸಿಲಿಗೆ ಹೋಗಿ ಒಣಗಿಸ್ಕೊಳ್ಳಿ. ಹೇರ್ ಡ್ರೈಯರೂ ಸ್ವಲ್ಪ ಅವಾಯ್ಡ್ ಮಾಡಿ. ನಾವು ಮಿಷಿನರಿಯಾಗಿ ನಾವು ಏನೇನು ಯೂಸ್ ಮಾಡ್ತೀವಿ ನಮ್ಮ ಹೇರ್ಗೆ ಅದು ಡ್ಯಾಮೇಜ್ ಆಗುತ್ತೆ. ಸೊ ಅವನ್ನೆಲ್ಲನೂ ಕೂಡ ನೀವು ಅವಾಯ್ಡ್ ಮಾಡಿದ್ರೆ ನಿಮಗೆ 100% ಹೇರ್ ಫಾಲ್ ಕಂಟ್ರೋಲ್ ಆಗೇ ಆಗುತ್ತೆ. ಜಾಸ್ತಿ ಡ್ರೈಯರಲ್ಲಿ ಹೇರ್ ಡ್ರೈ ಮಾಡ್ಕೊಳ್ಳೋದು, ಟವಲಲ್ಲಿ ಹಾಕಿ ರಬ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆಟೋಮೆಟಿಕ್ ಏನಾಗುತ್ತೆ ಗೊತ್ತಾ, ನಾವು ಸ್ವಲ್ಪ ಹೊತ್ತು ನಾವೊಂದು 5 ಮಿನಿಟ್ಸ್ನ ನಾವು ಟವಲ್ ಚೆನ್ನಾಗಿರೋದು ಕಾಟನ್ ವೇಲ್ ತೆಳ್ಳಗೆ ಬರುತ್ತಲ್ಲ, ಆ ಥರ ವೇಲ್ನ ನೀವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಅದು ಅಬ್ಸರ್ವೇಷನ್ ಚೆನ್ನಾಗಾಗ್ಬಿಡುತ್ತೆ ಕಾಟನ್ ವೇಲ್ಸು. ನೀವೊಂದು 5 ನಿಮಿಷ ನೀವು ಆ ಥರ ಬಿಟ್ಬಿಟ್ಟು, ನೀವು ಮಾಮೂಲಿ ಓಪನ್ ಏರ್ಸ್ನ ಬಿಟ್ಬಿಟ್ಟು ಒಂದು 5 ನಿಮಿಷ ಬಿಸಿಲಲ್ಲೋ ಇಲ್ಲ ಹಂಗೆ ಜಸ್ಟ್ ಕ್ಲಚಸ್ ಹಾಕ್ಕೊಂಡು ಓಡಾಡ್ತಾ ಇದ್ರೇ ನಿಮಗೆ ಹೇರು ಆಟೋಮೆಟಿಕಲಿ ಡ್ರೈ ಆಗಿಬಿಡುತ್ತೆ. ನೀವು ತ್ಯಾವ ಇದ್ದಂಗೆ ಬಾಚಕ್ಕೆ ಹೋಗೋದು, ಯಾವ ಇದ್ದಂಗೆ ಎಲ್ಲ ಥರ ನೀವು ಇದು ಮಾಡೋಕ್ಕೆ ಹೋಗೋದು ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಗೆ ಖಂಡಿತ ಹೇರ್ ಫಾಲ್ ಆಗುತ್ತೆ. ನಾವು ಮಿಸ್ಟೇಕ್ ಮಾಡೋದೇ ಹೆಂಗಸ್ರುಗಳು ಅದೇ, ಅರ್ಜೆನ್ಸಿ ಮಾಡ್ಕೋತೀವಿ, ತಲೆ ಬೇಗ ಒಣಗಿಲ್ಲ ಅಂತ ಅಂದ್ಬಿಟ್ಟು ಏನೇನೆಲ್ಲ ಮಾಡ್ತೀವಿ, ಸುಮ್ಮನೆ ಡ್ರೈಯರಲ್ಲಿ ಡ್ರೈ ಮಾಡ್ಕೊಳ್ಳೋದು ಅವೆಲ್ಲ 1 ದಿನ 2 ದಿನಕ್ಕೆ ಅದು ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಹೋಗ್ತಾ ಹೇರು ಹಾಳಾಗೋಗುತ್ತೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಈ ಥರದನ್ನು ಯೂಸ್ ಮಾಡ್ತಾ ಹೋಗಿ. ನೀವು ಶಾಂಪೂನ ಚೇಂಜ್ ಮಾಡಿ. ಬೇರೆಯವರು ಏನು ಹೇಳ್ತಾರೋ, ಈಗ ಒಬ್ರಿಗೆ ಅಡ್ಜಸ್ಟ್ ಆಗಿರೋದು ಇನ್ನೊಬ್ರಿಗೆ ಅಡ್ಜಸ್ಟ್ ಆಗಲ್ಲ ಅನ್ನೋ ಥರ ಈಗ ಸಬಾಬ್ ಮೇಡಲ್ ಆ ಥರ ಎಲ್ಲ ಏನೂ ಇಲ್ಲ. ಸಬಾಬ್ ಮೇಡ್ ಎಲ್ಲರಿಗೂ ಕೂಡ ರಿಸಲ್ಟ್ ಕೊಡುತ್ತೆ. ಯಾಕಂದರೆ ಅದು ರಿವ್ಯೂಸ್ನ ನಾನು ನೋಡಿದ್ದೀನಿ. ಸೊ ಹಂಗಾಗಿ ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಹೇಳಿದ್ನೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂತ ಅಂದರೆ ಅದು ಚೆನ್ನಾಗಿದೆ ಅಂತಲೇ. ಸೊ ಇಲ್ಲ ಅಂದರೆ ನಾನು ನಿಮಗೆ ಸಜೆಷನ್ ಮಾಡ್ತಾ ಇರಲಿಲ್ಲ. ಸ್ವಲ್ಪ ನಾನು ಹೇಳಿದ್ನಲ್ಲ, ಸ್ವಲ್ಪ ನೀವು ತಲೆಯಲ್ಲಿ ಇಟ್ಕೊಂಡು ಈ ಥರ ಟ್ರೈ ಮಾಡೋದ್ರಿಂದ ನಿಮ್ಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಅನ್ನೋರು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಅದು
100% ನಿಮಗೆ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಹೇರ್ ಗ್ರೋತಿಂಗ್ ಬಗ್ಗೆ ಹೇಳ್ತೀನಿ. ಹೇರ್ ಗ್ರೋತಿಂಗ್ಗೆ ಯಾವ ಥರ ಸಿರಮ್ಸ್ ಯೂಸ್ ಮಾಡಬೇಕು ಮತ್ತು ಯಾವ ಥರ ನಿಮಗೆ ಶಾಂಪೂಸ್ ಈಗಲೇ ಸಜೆಸ್ಟ್ ಮಾಡಿದ್ದೀನಿ. ಆಯಿಲ್ಸ್ ಎಲ್ಲ ಯಾವ ಥರ ಅಪ್ಲೈ ಮಾಡ್ಕೊಬೇಕು, ಯಾವ ಥರ ಯೂಸ್ ಮಾಡ್ಕೋಬೇಕು, ಯಾವ ಬ್ರ್ಯಾಂಡು ಆಯಿಲ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಲೈಕ್ ಮಾಡಿ, ಓಕೆನಾ? Until then, bye bye.